Dear friends, good evening. Today we are discussing about a great matter, father of Indian Constitution, a great political thinker, philosopher, social reformer and economist and superior knowledgeable person, Dr. B.R. Ambedkar. This topic totally 10th standard 4th lesson. Now we are discussing about such level of knowledge. Now this chapter and this video we are start from the author introduction. R. Venkataraman, full name was Ramaswamy Venkataraman, born in Ramajamadamma village in Tanjore district, Madras Presidency, 4th December 1910. He was a great politician and great union minister and 8th President of India from 1987 to 1992. He wrote so many useful and sourceful books. In one of The Man and His Message. Today, this lesson we are pick up from The Man and His Message. This book totally relate to achievement and personality of Dr. B.R. Ambedkar. This sourceful person died January 27, 2009 at New Delhi. Anyway, today we are discussing about this lesson. One trait which marked Baba Saheb during his student days and in fact throughout his life was that he was a voracious reader. ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಲ್ಯದಿಂದ ಅವರ ಜೀವನ ಪೂರ್ತಿಯಾಗಿ ಈ ಶಿಕ್ಷಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಈ ವಾಸ್ ಎ ವೆರಾಸಿಯಸ್ ರೀಡರ್ ಅಂದರೆ ಯಾವ ರೀತಿಯಾಗಿ ಹೆಚ್ಚು ಊಟವನ್ನು ಮಾಡುವವನಿಗೆ ಹೊಟ್ಟೆ ಬಾಕುತನ ತಿನ್ನು ಬಾಕುತನ ಎಂದು ಕರಿತಾ ಇದ್ದೇವೆ, ಅದೇ ರೀತಿಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಓದು ಬಾಕುತನ ಇತ್ತು, ಹೆಚ್ಚು ಓದುವಂತಹ ಒಂದು ಹವ್ಯಾಸವಿತ್ತು ಎಂದು ಹೇಳ್ಬೋದು. He had an insatiable thirst for books. He bought books by curtailing his daily needs. ಅಂದರೆ ಆತನಿಗೆ ಎಷ್ಟು ಓದಿದರೂ ಕೂಡ ಇನ್ಸ್ಯಾಟಿಯಬಲ್ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿದ್ದಿಲ್ಲ. ಈ ಓದಿನ ಹಸಿವು, ಓದಿನ ಒಂದು ಬಾಯಾರಿಕೆ ಅವರಲ್ಲಿ ಕಂಡು ಬರ್ತಾ ಇತ್ತು. ಅಷ್ಟು ಅವರಲ್ಲಿ ಓದುವಂತಹ ಒಂದು ಉತ್ಸುಕತೆ ಇತ್ತು ಎಂದು ಹೇಳ್ಬೋದು. ಈ ಬೌಟ್ ಬುಕ್ ಬೈ ಕರ್ಟೈಲಿಂಗ್ ಅಂತಂದರೆ ಡೈಲಿ ನೀಡ್ಸ್, ಅವರಿಗೆ ದಿನಬಳಕೆಗಾಗಿ ಕೊಡುವಂತಹ ಹಣವನ್ನು ಉಳಿಸಿಕೊಂಡು ಅವರಿಗೆ ಬೇಕಾದಂತಹ ಪುಸ್ತಕಗಳನ್ನು ಕೊಂಡು ಓದುವಂತಹ ಒಂದು ಹವ್ಯಾಸವಿತ್ತು ಎಂದು ಹೇಳ್ಬೋದು. ಇನ್ ನ್ಯೂಯಾರ್ಕ್ he is said to have purchased about 2000 old books and it is recorded that at the time of the second round table conference in London he bought so many books that they had to be sent to India in 32 boxes. ಅಂದರೆ ನಾವು ಈ ಮೊದಲೇ ಹೇಳಿದಂತೆ ಅವರಿಗೆ ಎಷ್ಟರ ಮೆಟ್ಟಿಗೆ ಈ ಓದುವ ಹವ್ಯಾಸ ಮತ್ತು ಪುಸ್ತಕಗಳನ್ನು ಕೊಂಡುಕೊಳ್ಳುವ ಹವ್ಯಾಸ ಇತ್ತು ಅಂದರೆ 1913ರಿಂದ 15ರ ಕಾಲಾವಧಿಯಲ್ಲಿ ಅವರು ಕೊಲಂಬಿಯಾ ಯೂನಿವರ್ಸಿಟಿಗೆ ಹೈಯರ್ ಎಜುಕೇಷನ್ಗೆ ಅಲ್ಲಿ ಟ್ರಾವೆಲ್ ಮಾಡ್ತಾರೆ. ಮತ್ತೆ ರಿಟರ್ನ್ ಬರುವಂಥ ಸಂದರ್ಭದಲ್ಲಿ ಈ ಪರ್ಚೇಸ್ಡ್ ಅಬೌಟ್ 2000 ಓಲ್ಡ್ ಬುಕ್ಸ್. ಅವರು ಹಳೆಯದಾದಂಥ 2000 ಪುಸ್ತಕಗಳನ್ನು ಕೊಂಡುಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಕೊನೆಗೆ 1931ರಲ್ಲಿ ಲಂಡನ್ ನಗರದಲ್ಲಿ ಈ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಡೆದಿರುತ್ತೆ. ಅಂದರೆ ದುಂಡು ಮೇಜಿನ ಸಮ್ಮೇಳನ. ನಿಮಗೆ ಆಧುನಿಕ ಇತಿಹಾಸ ಓದುವಲ್ಲಿ ಅದರ ಒಂದು ವಿಶೇಷತೆ ಗೊತ್ತಾಗುತ್ತೆ. ಒಟ್ಟಾರೆ 3 ದುಂಡು ಮೇಜಿನ ಸಮ್ಮೇಳನಗಳು ನಡೀತವೆ. ಆ 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾಗವಹಿಸ್ತಾರೆ. ಅಲ್ಲಿ 2ನೇ ದುಂಡು ಮೇಜಿನ ಸಮ್ಮೇಳನ ನಡೆದಾಗ ಅವರು ಏನು ಮಾಡ್ತಾರೆ, 32 ಟ್ರಂಕ್ಗಳ ಒಂದು ಪುಸ್ತಕದ ಗುಂಪನ್ನು ದಂಡನ್ನು ಭಾರತಕ್ಕೆ ಕಳಿಸಿಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಅಂದರೆ ಅಷ್ಟರ ಮೆಟ್ಟಿಗೆ ಅವರಲ್ಲಿ ಪುಸ್ತಕಗಳನ್ನು ಓದುವಂತಹ ಹವ್ಯಾಸವಿತ್ತು. ಇಟ್ ಈಸ್ ಇಂಪಾರ್ಟೆಂಟ್ ಟು ರೆಕಾರ್ಡ್
Here, one major influence on Dr. Ambedkar, while in the USA, he was driven to the 14th Amendment of the Constitution of the USA, which gave freedom ಟು ದ ಬ್ಲ್ಯಾಕ್ ಅಮೇರಿಕನ್ಸ್. ಇವರು ಅಮೇರಿಕಾಗೆ ಹೋದಂಥ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳು ಇವ್ರ ಮೇಲೆ ಪ್ರಭಾವವನ್ನು ಬೀರ್ತವೆ. ಅಂತಹ ವಿಚಾರದಲ್ಲಿ ಪ್ರಮುಖವಾದಂಥ ಒಂದು ವಿಚಾರ ಏನಂದರೆ, ಅಮೇರಿಕಾದಲ್ಲಿರುವಂತಹ ಬ್ಲ್ಯಾಕ್ ಅಮೇರಿಕನ್ಸ್, ಈ ಕಪ್ಪು ಅಮೇರಿಕನ್ಸ್ರವರು ಈ ಬಿಳಿಯ ಅಮೇರಿಕನ್ನರಿಂದ ತುಳಿತಕ್ಕೆ ಒಳಗಾಗಿರ್ತಾರೆ. ಅಲ್ಲಿ ಈ ಕಪ್ಪು ಮತ್ತು ಬಿಳಿಯ ಎನ್ನುವಂತಹ ಈ ಕಲರ್ ಡಿಫ್ರೆನ್ಷಿಯೇಷನ್ ಇರುತ್ತೆ. ಅಂತಹ ಡಿಫ್ರೆನ್ಷಿಯೇಷನ್ ಅನ್ನು ಪ್ಯಾರಲಲ್ ಆಗಿ ಈಕ್ವಲ್ ಆಗಿ ತರೋದಕ್ಕೋಸ್ಕರವಾಗಿ ಅಲ್ಲಿ ಸಂಘಟನಾತ್ಮಕ ಚಳವಳಿಗಳು ನಡೀತವೆ. ಸಂಘಟನಾತ್ಮಕ ಚಳವಳಿ ನಡೆದಿದ್ದರ ಪ್ರತ್ಯುತ್ತರವಾಗಿ ಈ USA ಸಂವಿಧಾನಕ್ಕೆ 14ನೇ ತಿದ್ದುಪಡಿಯನ್ನು 1868ರಲ್ಲಿ ತಂದು ಈ ಬ್ಲ್ಯಾಕ್ ಅಮೇರಿಕನ್ನರನ್ನು ಕೂಡ ಈ ಬಿಳಿಯ ಅಮೇರಿಕನ್ನರ ಜೊತೆಗೆ ಸಮಾನವಾದ ಸ್ಥಾನಮಾನವನ್ನು ಪಡೆಯುವಂತೆ ಮಾಡ್ತಾರೆ. ಅಂತಹ ಒಂದು ವಿಚಾರ ಈ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಮೇಲೆ ಪ್ರಮುಖವಾದಂತಹ ಪಾತ್ರ ವಹಿಸಿತು ಎಂದು ಹೇಳ್ಬೋದು. ಈ ಸಾವ್ ಅಟ್ ಒನ್ಸ್ ದ ಪ್ಯಾರಲಲ್ ಆಫ್ ದ ಸಿಚುವೇಶನ್ ಫಾರ್ ದ ಡಿಪ್ರೆಸ್ಡ್ ಕ್ಲಾಸಸ್ ಇನ್ India. On returning home, Baba Saheb came to be greatly influenced by the life and work of Mahatma Phule, the votary of a classes society and women's uplift. ಅಂದರೆ ಯಾವ ರೀತಿಯಾಗಿ USA ವರ್ಣಭೇದ ನೀತಿಯನ್ನು ಕಡಿದು ಹಾಕಿ ಆ ಒಂದು ಸಂಘಟನೆ ಚಳವಳಿಗಳು ಸಮಾನತೆಯನ್ನು ತಂದು ನಮ್ಮ ದೇಶದಲ್ಲಿರುವಂತಹ ಈ ಶೋಷಿತ ವರ್ಗ ಮತ್ತು ಶೋಷಣೆ ಮಾಡುವಂತಹ ವರ್ಗ ಅಥವಾ ಜಾತಿಯ ಆಧಾರದ ಮೇಲೆ ಮೇಲು ಕೀಳು ಎನ್ನುವಂತಹ ವರ್ಗವನ್ನು ಇಲ್ಲವಾಗಿಸಿ ಸಮಾನತೆಯನ್ನು ತರಬೇಕು ಎನ್ನುವಂತಹ ಒಂದು ಮನಸ್ಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ಹುಟ್ಟಿಕೊಂಡಿತು. ಅವರು ಯಾವಾಗ ಭಾರತಕ್ಕೆ ಮರಳುತ್ತಾರೆ ಅಂತಹ ಕೆಲಸ ಮಾಡುವಂತಹ ಕೆಲವು ಮಹನೀಯರುಗಳನ್ನು ನೋಡ್ತಾರೆ. ಅವರಲ್ಲಿ ಸಿಕ್ಕವರು ಮತ್ತು ಈ ಅಂಬೇಡ್ಕರ್ ಅವರ ಮೇಲೆ ಅಗಾಧವಾದಂತಹ ಪ್ರಭಾವವನ್ನು ಬೀರಿದವರು ಯಾರು ಅಂತಂದರೆ ಮಹಾತ್ಮ ಜ್ಯೋತಿಬಾ ಫೂಲೆ ಎಂದು ಹೇಳ್ಬೋದು. ಇವರು ಸತ್ಯಶೋಧಕ ಸಮಾಜವನ್ನು ಕಟ್ಟಿಕೊಂಡು ದ ವೋಟರಿ ಆಫ್ ಎ ಕ್ಲಾಸಸ್ ಸೊಸೈಟಿ ಆ್ಯಂಡ್ ವುಮೆನ್ಸ್ ಅಪ್ಲಿಫ್ಟ್ ಅಂದರೆ ಇವರು ಡಿಪ್ರೆಸ್ಡ್ ಕ್ಲಾಸ್ ಪೀಪಲ್ನ ಅಂದರೆ ಶೋಷಿತ ವರ್ಗವನ್ನು ಮತ್ತು ಈ ದಮನಕ್ಕೆ ಒಳಗಾದಂತಹ ಮಹಿಳಾ ವರ್ಗವನ್ನು ಮೇಲೆತ್ತುವಂತಹ ಕೆಲಸವನ್ನು ಜ್ಯೋತಿಬಾ ಫೂಲೆರವರು ಮಾಡ್ತಾಯಿದ್ರು. ಅದು the need as well as the feasibility of reform impressed itself on Baba Saheb's mind, and he decided to devote all his time and talents for the amelioration of his underprivileged brethren. Newspapers started by him such as the Mookanayaka, Bahishkrita Bharata and Samata were at once recognized as authentic voices of the depressed classes. ಯಾವಾಗ ಈ ಸತ್ಯಶೋಧಕ ಸಮಾಜದ ಒಂದು ಕಾರ್ಯವೈಖರಿ ಮತ್ತು ಅಮೇರಿಕಾದಲ್ಲಿ ಆದಂತಹ 14ನೇ ತಿದ್ದುಪಡಿಯ ಒಂದು ಪರಿಣಾಮ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಬೀಳುತ್ತೆ, ಅವರಲ್ಲಿರುವಂತಹ ವೇಳೆ ಸಮಯ ಮತ್ತು ಜ್ಞಾನವನ್ನು ಈ ತುಳಿತಕ್ಕೆ ಒಳಗಾದಂತಹ ಶೋಷಣೆಗೆ ಒಳಗಾದಂತಹ ಈ ದಲಿತ ವರ್ಗವನ್ನು ಮೇಲೆತ್ತುವಂತಹ ಕೆಲಸವನ್ನು ಮಾಡಬೇಕು ಅಂತ ಅವರು ತಮ್ಮಲ್ಲಿ ದೃಢ ಸಂಕಲ್ಪವನ್ನು ಮಾಡಿಕೊಳ್ತಾರೆ. ಆ ದೃಢ ಸಂಕಲ್ಪಕ್ಕೆ ಪೂರಕವಾಗಿ ಅವರು ಪತ್ರಿಕೆಗಳನ್ನು ಪ್ರಾರಂಭ ಮಾಡ್ತಾರೆ. ಅದು ಮೂಕನಾಯಕ ಇರ್ಬೋದು, ಬಹಿಷ್ಕೃತ ಭಾರತ ಇರ್ಬೋದು ಮತ್ತು ಸಮತಾ ಇರ್ಬೋದು. ಇವೆಲ್ಲವುಗಳು ಕೂಡ ಈ ಡಿಪ್ರೆಸ್ಡ್ ಕ್ಲಾಸಸ್ ಪೀಪಲ್ಗಳ ಒಂದು ಪ್ರಾಬ್ಲಮ್ಗಳನ್ನು ಈ ಗೌರ್ಮೆಂಟ್ಗೆ ಮುಟ್ಟಿಸುವಂತಹ ಕೆಲಸದಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾವೆ ಅಂತ ಹೇಳ್ಬೋದು. ಇನ್ನು ಲೈಕ್ ವೈಸ್ institutions set up by him such as the Hitakarni Sabha and the Independent Labour Party of India become vehicles of change.
ಅಂದರೆ ಅವರು ಕೇವಲ ಪತ್ರಿಕೆಗಳನ್ನು ಮಾತ್ರ ಪ್ರಾರಂಭವನ್ನು ಮಾಡಿ ಈ ದಮನಕ್ಕೆ ಒಳಗಾದಂತಹ ವರ್ಗವನ್ನು ಮೇಲೆತ್ತುವಂತಹ ಕೆಲಸ ಮಾಡಲಿಲ್ಲ. ಜೊತೆಗೆ ಈ ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡಿದರು ಮತ್ತು ವಸತಿ ನಿಲಯಗಳನ್ನು ಪ್ರಾರಂಭ ಮಾಡಿದರು. ಜೊತೆಗೆ ಹಿತಕಾರಣಿ ಸಭಾ, ಬಹಿಷ್ಕೃತ ಹಿತಕಾರಣಿ ಸಭಾ ಎನ್ನುವಂತಹ ಸಂಘಟನೆಯನ್ನು ಕಟ್ಟಿಕೊಂಡು ಈ ದಲಿತ ವರ್ಗವನ್ನು ಮೇಲೆತ್ತುವಂತಹ ಕೆಲಸವನ್ನು ಮಾಡ್ತಾರೆ. ಸರ್ಕಾರವನ್ನು ಜಾಗೃತಗೊಳಿಸುವಂತಹ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ತಮ್ಮದೇ ಆದಂತಹ ಒಂದು ರಾಜಕೀಯ ಪಕ್ಷವನ್ನು ಕೊಡ್ತಾರೆ. ಆ ಪಕ್ಷ ಯಾವುದು ಅಂದರೆ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ. ಅದು ಈ ರಾಜಕೀಯದಲ್ಲಿ ದಲಿತರಿಗೆ ಒಂದು ಸ್ಥಾನವನ್ನು ತಂದುಕೊಡುತ್ತೆ ಎಂದು ಹೇಳ್ಬೋದು. ಇನ್ನು ಡ್ಯೂರಿಂಗ್ ದ ಸೇಮ್ ಪೀರಿಯಡ್ ಗಾಂಧೀಜಿ ವಾಸ್ ಪೈನಿಯರಿಂಗ್ is ethic reform of Indian society, which included the uplift of depressed classes whom Gandhiji had termed harijanas. ಅದೇ ಸಂದರ್ಭದಲ್ಲಿ ಯಾವಾಗ ಅಂಬೇಡ್ಕರ್ ದೃಢ ಸಂಕಲ್ಪವನ್ನು ಮಾಡಿಬಿಟ್ಟು ಭಾರತಕ್ಕೆ ಬಂದು ಈ ದಲಿತ ವರ್ಗವನ್ನು ಮೇಲೆತ್ತುವಂತಹ ಕೆಲಸವನ್ನು ಮಾಡ್ತಾ ಇರ್ತಾರೋ, ಅದೇ ಸಂದರ್ಭದಲ್ಲಿ ಗಾಂಧೀಜಿಯವರು ಕೂಡ ಭಾರತದಲ್ಲಿ ಅಸಮಾನತೆ ತೊಲಗಲಿ, ಜಾತಿಯ ಆಧಾರದ ಒಂದು ಭೇದ ಭಾವ ತೊಲಗಲಿ ಎನ್ನುವಂತಹ ವಿಚಾರವನ್ನು ಇಟ್ಟುಕೊಂಡು ಅವರೂ ಕೂಡ ಈ ಡಿಪ್ರೆಸ್ಡ್ ಕ್ಲಾಸಸ್ಗಳನ್ನು, ದಮನಕ್ಕೆ ಒಳಗಾದಂತಹ ಜನಾಂಗವನ್ನು ಹತ್ತಿರಕ್ಕೆ ಕರೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಅವರಿಗೆ ಹರಿಜನ ಎನ್ನುವಂತಹ ಒಂದು ಹೆಸರನ್ನು ಕೂಡ ಕೊಡ್ತಾರೆ. ಹರಿಜನ ಅಂದರೆ ಶಿವನ ಜನರು, ಶಿವನ ಕಡೆಯವರು ಎನ್ನುವಂತಹ ಒಂದು ಅರ್ಥವನ್ನು ಕೊಡ್ತಾ ಇವೆ. ಮುಂದುವರೆದು ಬಾಬಾ ಸಾಹೇಬ್ ವಾಸ್ ಎಲೆಕ್ಟೆಡ್ ಟು ದ ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇನ್ ದ ಎಲೆಕ್ಷನ್ಸ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆಕ್ಟ್ 1935. Baba Saheb made effective contributions to the debates in the assembly on a variety of subjects. His flair for legislative work became evident to the whole nation. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ನಮ್ಮ ಭಾರತದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಈ ಭಾರತ ಸರ್ಕಾರದ ಕಾಯ್ದೆ 1935 ಶಾಸಕಾಂಗಗಳಿಗೆ ಚುನಾವಣೆಗಳನ್ನು ನಡೆಸುವಂತಹ ಒಂದು ಕೆಲಸವನ್ನು ಮಾಡುತ್ತೆ. ಆ ಶಾಸಕಾಂಗದ ಚುನಾವಣೆಗೆ ನಡೆದಂತಹ ಆಯ್ಕೆಗೆ ನಡೆದಂತಹ ಒಂದು ಚುನಾವಣೆಯಲ್ಲಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಬಾಂಬೆ ಶಾಸಕಾಂಗ ಕ್ಷೇತ್ರದಿಂದ ಅವರು ಆಯ್ಕೆಯಾಗಿ ಬರುವಂತಹ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಆಯ್ಕೆಯಾಗಿ ತಮ್ಮ ಪಾಂಡಿತ್ಯವನ್ನು ಪರಿಪೂರ್ಣವಾಗಿ ತೋರ್ಪಡಿಸುವಂತಹ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಆದಂತಹ ಒಂದು ಚರ್ಚೆಗಳು ಈ ಉತ್ತಮವಾದಂತಹ ಬೆಳವಣಿಗೆಗಳ ಕಡೆಗೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನು ಮಾಡ್ತಾ ಇದೆ ಎಂದು ಹೇಳ್ಬೋದು. ಈ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಭೀಮರಾವ್ ಅಂಬೇಡ್ಕರ್ಗೆ ಸಂಬಂಧಪಟ್ಟಂತೆ ಅವರ ಒಂದು ಎಜುಕೇಷನ್ ಸಿಸ್ಟಮ್ ಮತ್ತು ಈ ಸ್ಟಡಿ ವೇ ಮತ್ತು ಅವರ ಈ ಪರ್ಚೇಸಿಂಗ್ ಕೆಪ್ಯಾಸಿಟಿ, ಬುಕ್ ಪರ್ಚೇಸಿಂಗ್ ಕೆಪ್ಯಾಸಿಟಿ ಆ್ಯಂಡ್ ಅವರು ಡಿಪ್ರೆಸ್ಡ್ ಕ್ಲಾಸಸ್ ಪೀಪಲನ್ನು ಈಕ್ವಲ್ ರೇಂಜ್ಗೆ, ಪ್ಯಾರಲಲ್ ರೇಂಜ್ಗೆ ತರಬೇಕಾದ್ರೆ ಯಾವ ಕ್ರಮಗಳನ್ನು ಕೈಗೊಂಡ್ರು ಎನ್ನುವುದರ ಬಗ್ಗೆ ವಿಶೇಷವಾಗಿ ನೋಡಿದ್ದೀವಿ. ಮುಂದಿನ ಕ್ಲಾಸಿನಲ್ಲಿ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಇನ್ನಷ್ಟು ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಕೆಲಸವನ್ನು ಮಾಡೋಣ ಎಂದು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಗುಡ್ ಬೈ.